ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ನೆನ್ನೆ ತಾನೇ ಎಲ್ಲರೂ ಒಬ್ಬಟ್ಟು ತಿಂದು ಹಬ್ಬ ಆಚರಿಸಿದ್ದೀರಾ. ಇವತ್ತು ಹೊಸದಡ್ಕು ಮಾಡೋರು ಮಾಡ್ತಾರೆ ಸೋಮವಾರ, ಮಾಡದೇ ಇರೋರು ನಾಳೆ ಮಾಡ್ತಾರೆ. ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಈ ಒಂದು ಮಟನ್ ಚಾಪ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲಿಗೆ ಬಾಣಲೆ ಇಟ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡ್ಮೇಲೆ 2 ದಪ್ಪ ಈರುಳ್ಳಿ, ಹಾಗೆ 2 ಬೆಳ್ಳುಳ್ಳಿ, ಅದ್ರ ಜೊತೆಗೆ ಶುಂಠಿ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಮಟನ್ ಚಾಪ್ಸ್ ಮಾತ್ರ ಸಖತ್ತಾಗಿತ್ತು ಮಾತ್ರ. ಸೊ ನೀವು ಇದೇ ಥರ ಟ್ರೈ ಮಾಡಿ, ನಾಟಿ ಸ್ಟೈಲ್ ಮಟನ್ ಚಾಪ್ಸು. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆದಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಕಾಳುಮೆಣಸು ಸಹ ಹಾಕಬೇಕಿತ್ತು. ಸ್ವಲ್ಪ ಘಾಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕಾಳುಮೆಣಸು ಬೇಡ ಅಂತ ಅಂದರು. ಚಾಪ್ಸ್ಗಳಿಗೆ ಕಾಳುಮೆಣಸು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಕೊಡುತ್ತೆ. ನೀವು ಸಹ ಬೇಕು ಅಂತ ಹೇಳಿದ್ರೆ ಕಾಳುಮೆಣಸನ್ನ ಆ್ಯಡ್ ಮಾಡ್ಕೋಬೋದು ಈ ಒಂದು ಚಾಪ್ಸ್ಗೆ. ಸೊ ನೋಡಿ, ಬ್ರೌನಿಷ್ ಬರೋವರೆಗೂ ಹುರಿಯೋಣ. ಸೊ ಈಗ ಚಕ್ಕೆ, ಲವಂಗ ಹೇಳಿದ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಹುರಿದು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ, ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಸಿಮೆಣ್ಸಿನ್ಕಾಯಿನೂ ಸಹ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಳ್ಳಿ. ಹಾಗೆ ಚಾಪ್ಸ್ಗೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು. ಜಾಸ್ತಿ ಕಾಯಿ ತುರಿ ಹಾಕ್ಕೊಂಡ್ರೆ ಸ್ವೀಟಿಶ್ ಬಂದ್ಬಿಡುತ್ತೆ. ಸೊ ನಾವಿಲ್ಲಿ ಸಾಂಬಾರು ಮಾಡ್ತಾಯಿಲ್ಲ, ಚಾಪ್ಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಇರಲಿ ಅಂತ ಸ್ವಲ್ಪ ಏನಂದರೆ ಕೊಬ್ಬರಿನೂ ಹಾಕೋತಾ ಇದ್ವಿ. ಅದ್ರ ಜೊತೆಗೆ ಕಡಲೆಪಪ್ಪು. ಸೊ ಸೂಪರಾಗಿರುತ್ತೆ ಕಡಲೆಪಪ್ಪು. ಯಾಕೆ ಹಾಕೋದು ಅಂದರೆ ತಿಕ್ನೆಸ್ ಬರಲಿ ಅಂತ ಅಷ್ಟೇ, ಅದು ಬಿಟ್ಟರೆ ಅದೇನು ಎಕ್ಸ್ಟ್ರಾ ಟೇಸ್ಟ್ ಏನೂ ಕೊಡೋಲ್ಲ. ತಿಕ್ನೆಸ್ಗೋಸ್ಕರ ಈ ಒಂದು ಕಡಲೆಪಪ್ಪನ್ನ ಹಾಕೋಬೇಕು. ನೀವು ಗೋಡಂಬಿನೂ ಸಹ ಹಾಕೋಬೋದು. ಕಡಲೆಪಪ್ಪು ಬೇಡ ಅಂತ ಹೇಳಿದ್ರೆ ಸ್ಕಿಪ್ಪು ಸಹ ಮಾಡ್ಬೋದು. ಸೊ ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸೊ ನೀವು ಇದೇ ರೀತಿ ಮಾಡ್ತೀರಾ, ಹೊಸದಡ್ಕು ಜೋರ ನಾಳೆ ಮಾಡ್ತೀರಾ ಅಥವಾ ಇವತ್ತೇ ಹೊಸದಡ್ಕು ಮಾಡ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ. ಒಂದೇ ಒಂದು ಟೊಮೊಟೊ, ಜಾಸ್ತಿ ಟೊಮೊಟೊ ಬೇಡ, 2-3 ಟೊಮೊಟೊ ಹಾಕ್ಕೊಳ್ಳೋದು ಬೇಡ. ಒಂದೇ ಒಂದು ಟೊಮೊಟೊನ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಎಲ್ಲನೂ ಸಹ ಫ್ರೈ ಮಾಡ್ತಾಯಿದ್ದೀನಿ. ಅದು ಬ್ರೌನಿಷ್ ಅಂದರೆ ರೆಡ್ಡಿಶ್ ಬರೋವರೆಗೂ ಎಲ್ಲನೂ ಫ್ರೈ ಮಾಡೋಣ, ಆವಾಗ ಟೇಸ್ಟ್ ಕೊಡುತ್ತೆ. ಸೊ ಕೊತ್ತಂಬರಿನೂ ಸಹ ನಾನು ಇಲ್ಲಿ ಫ್ರೈ ಮಾಡ್ತಿದ್ದೀನಿ. ಅದೇ ಈ ಒಂದು ಚಾಪ್ಸ್ನ ಕರಾಮತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಫ್ರೈ ಮಾಡಿ ನೀವು ಟ್ರೈ ಮಾಡೋದ್ರಿಂದ ಒಳ್ಳೆ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಇದ್ದಾಗೆ ಇರುತ್ತೆ. ಸೊ ನೋಡಿ ಹೇಗೆ ಕಾಣ್ತಿದೆ ಅಲ್ಲ, ಕಲರ್ಫುಲ್ಲಾಗಿರುತ್ತೆ. ಸೊ ತಿನ್ನೋಕ್ಕೂ ಸಹ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಸೊ ಈಗ ಅಂದರೆ ಈ ಸ್ಟವ್ನ ಹಾರಿಸಿದ್ದೀನಿ, ಅದು ತಣ್ಣಗಾಗೋ ಅಷ್ಟರಲ್ಲಿ ಇಲ್ಲಿ ಮಟನ್ನ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಸಬ್ಸಿಗೆ ಸೊಪ್ಪನ್ನ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಟನ್ಗೆ, ಚಿಕನ್ಗೆ ಸಬ್ಸಿಗೆ ಸೊಪ್ಪು ಇದ್ದರೆ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಈಗ ಕುಕ್ಕರ್ಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಸಬ್ಸಿಗೆ ಸೊಪ್ಪು ಎಲ್ಲನೂ ಹಾಕಿ ಫ್ರೈ ಮಾಡೋಣ. ಇದು ಮಟನ್ ಒಗ್ಗರಣೆ ಕೊಡ್ತಾ ಇರೋದು. ಸೊ ಹೀಗೆ ಫ್ರೈ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಹೊಸದಡ್ಕು ಅಂತ ಹೇಳಿದ್ರೆ ಎಲ್ಲರೂ ಸಹ ಖುಷಿಯಿಂದ ಮಾಡ್ತಾರೆ. ಯಾಕಂದರೆ ಹೇಳ್ತಾರೆ ಇವತ್ತು ಬೇಳೆ ನಾಳೆ ನಾನ್ ವೆಜ್ಜು ಕೆಲವ್ರ ಮನೇಲಿರುತ್ತೆ. ಬಟ್ ಇವತ್ತು ಸೋಮವಾರ ಆಗಿರೋದ್ರ ನಾವು ತಿನ್ನಲ್ಲ. ಸೊ ಆದರೂ ಇರಲಿ, ನಿಮಗೋಸ್ಕರ ಕ್ಲಿಪ್ಪಿಂಗ್ ಇರಲಿ ಅಂತ ಇದು ನಾನು ಮಾಡಿದಾಗ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರೋದು. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಿಮ್ಮೆಲ್ರಿಗೂ ಯೂಸ್ ಆಗಲಿ ಅಂತ ಅಷ್ಟೇ. ನಾವು ಸಹ ಸೋಮವಾರ ತಿನ್ನಲ್ಲ ನಾನ್ ವೆಜ್ಜು. ನಾನು ಸೋಮವಾರ ಶನಿವಾರ ನಾನ್ ವೆಜ್ ತಿನ್ನಲ್ಲ ಅಷ್ಟೇ. ಸೊ ನೋಡಿ, ಎಲ್ಲ ಮಿಕ್ಸ್ ಆಯಿತು. ಸೊ ಮಿಕ್ಸ್ ಆದಮೇಲೆ ಈಗ ಮಟನ್ ಇತ್ತಲ್ಲ, ಆ ಮಟನ್ನ ಈ ಒಂದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸೋಣ. ಸೊ ಮಟನ್ ಎಳೆಯಾಗಿ ಚೆನ್ನಾಗಿತ್ತು ನೋಡಿ, ಚರ್ಬಿ ಇದು. ಸೊ ಮಕ್ಕಳಿಗೆ ಈ ಒಂದು ಏನಂದರೆ ಚರ್ಬಿನ ತಿನ್ಸಿದ್ರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನೆಯವರು 2 ಮಕ್ಕಳೂ ಸಹ ದಪ್ಪ ಆಗಲಿ ಅಂತ ತಂದಿದ್ದಾರೆ. ಸೊ ನೀವು ಸಹ ಚರ್ಬಿನ ಮಕ್ಕಳಿಗೆ ತಿನ್ನಿಸಿ ದಪ್ಪ ಆಗ್ತಾರೆ, ಕೊಲೆಸ್ಟ್ರಾಲು. ಸೊ ಈಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ನೀರು ಇಂಗೋವರೆಗೂ ಇದನ್ನು ಹಾಗೆ ಬೇಯಿಸೋಣ. ಯಾಕಂದರೆ ಹಸಿ ವಾಸನೆ ಹೋಗಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬಿಡೋವರೆಗೂ
ಚೆನ್ನಾಗಿ ಫ್ರೈ ಮಾಡ್ಕೋಣ. ಈಗ ಈ ಒಂದು ಮಟನ್ ಬೇಯೋ ಅಷ್ಟರಲ್ಲಿ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡೋಣ. ಸೊ ಗ್ರೈಂಡ್ ಮಾಡಿ ಸಣ್ಣದಾಗಿ, ಅಂದರೆ ಸಣ್ಣ ಅಂದರೆ ತುಂಬಾ ಸಣ್ಣ, ಏನಂತಾರೆ, ತುಂಬಾ ಸಣ್ಣದಾಗಿ ಸ್ಟವ್ನ ಇಟ್ಟು ನೀವು ಬೇಯಿಸಬೇಕು. ಜಾಸ್ತಿ ಜೋರು ಬೇಗ ಆಗಲಿ ಅಂತ ಬೇಗ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಪೂರ್ತಿ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ. ಸೊ ಆಗಲೇ ಹೇಳಿದೆ, ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈ ಒಂದು ಮಸಾಲೆನ ಸದ್ಯಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರೋಣ. ಸೊ ಯಾರೇ ನಮ್ಮ ಚಾನಲ್ನ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಹಾಗೆ ಕಮೆಂಟ್ನು ಸಹ ಕೊಡಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ವಿಡಿಯೋಗೆ. ಸೊ ನೀವು ಹೇಗೆ ನಮ್ಮ ವಿಡಿಯೋನ ತೊಗೋತಾ ಇದ್ದೀರಾ ಅನ್ನೋದು ನಮಗೂ ಸಹ ಗಮನಕ್ಕೆ ಬರುತ್ತೆ. ಅದಕ್ಕೋಸ್ಕರ ಯಾರೇ ವಿಡಿಯೋ ನೋಡ್ತಾಯಿದ್ರು ಕಮೆಂಟು ಅಥವಾ ಲೈಕ್ನ ಕೊಡಿ ಅಂತ ಹೇಳ್ತಾ, ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅಂತ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಸೊ ಒಂದು ಕಡೆ ಇಲ್ಲಿ ಮಟನ್ ಬೇಯ್ತಾ ಇತ್ತು. ಸೊ ಚೆನ್ನಾಗಿ ಬೇಯ್ತಾ ಇದೆ ನೋಡಿ, ನೀರೆಲ್ಲ ಆಲ್ಮೋಸ್ಟ್ ಹಿಂಗಿದೆ. ಸೊ ಈಗ ಚೆನ್ನಾಗಿ ಅದು ಇನ್ನೊಂದು ಸ್ವಲ್ಪ ಇಂಗ್ಲಿ ಅಂತ ಹೇಳ್ತಾ, ಈಗ ನಾನು ರುಬ್ಕೊಬಂದಿರುವಂಥ ಮಸಾಲೆ ಇದು ಟನ್ ಹೇಗಿದೆ, ಸಖತ್ತಾಗಿದೆಯಲ್ಲ ನೋಡೋಕ್ಕೆ, ಹಾಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಟ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಜಾಸ್ತಿ ಬೇಡ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಗ್ರೈಂಡ್ ಕೊಡೋಣ. ನೀವು ಧನಿಯಾ ಪುಡಿ ಹಾಕಿ ನೋಡಿ, ಟೇಸ್ಟು ಸಹ ಇರುತ್ತೆ. ಸೊ ಎಲ್ಲ ಆದಮೇಲೆ ಇಲ್ಲಿಗೂ ಸಹ ನಾವು ಈಗ ಮಸಾಲೆನ ಸೇರಿಸ್ಬೇಕು. ಇನ್ನೊಂದು ಸ್ವಲ್ಪ ನೀರು ಇಂಗ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಸ್ವಲ್ಪ ನೀರು ಇಂಗಿದ್ಮೇಲೆ ಇಲ್ಲಿಗೂ ಸಹ ನಾನು ಮಸಾಲೆನ ಆ್ಯಡ್ ಮಾಡ್ತೀನಿ. ಸೊ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ. ಈಗ ಮಟನ್ಗೆ ನಾನು ಮಸಾಲೆನ ಸೇರಿಸ್ತಾ ಇದ್ದೀನಿ. ಸೊ ಹೇಗಿತ್ತು ಅಂತೀರ, ಮುದ್ದೆನೋ ಇಡ್ಲಿನೋ ದೋಸೆನೋ ಇದ್ದಿದ್ದಿದ್ರೆ ಸಕ್ಕತ್ತಾಗಿರೋದು. ಬಟ್ ಏನು ಮಾಡ್ತೀರಾ, ಟೈಮ್ ಬೇರೆ ಆಗೋಗಿತ್ತು. ಸೊ ಅದಕ್ಕೆ ನಾನು ವೈಟ್ ರೈಸೇ ಮಾಡಿ ತಿಂದ್ವಿ ನಾವು. ಆ್ಯಕ್ಚುಲಿ ನೀವು ಸಹ ಟ್ರೈ ಮಾಡಿ. ಹೊಸದೊಡ್ಕು ಸ್ಪೆಷಲ್ ನಮ್ಮ ಒಂದು ಚಿಕ್ಕು ಲಾಕ್ಸ್ ಕನ್ನಡದಲ್ಲಿ ನೋಡಿ ಟ್ರೈ ಮಾಡಿ, ಓಕೆನಾ. ಮಸಾಲೆ ಮೇಲೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈಗ ನಿಮಗೆ ಎಷ್ಟು ಸಾಫ್ಟಾಗಿ ಮಟನ್ ಬೇಕು ಅಷ್ಟು ಸಾಫ್ಟಾಗಿ ವಿಜಿಲ್ನ ಬರ್ಸ್ಕೊಳ್ಳಿ. ನೋಡಿ ಕಲ್ಲರೇ ಚೇಂಜ್ ಆಗೋಯಿತು ನಾವು ಮಟನ್ಗೆ ಸೇರಿಸಿದ ತಕ್ಷಣ. ಏನೂ ಎಕ್ಸ್ಟ್ರಾ ಇಲ್ಲ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿಯಿಂದನೇ ಈ ಒಂದು ಕಲರ್ ಬಂದಿದ್ದು. ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಹೊರತಲ್ಲ, ಅದಕ್ಕೂ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಯಾವುದೇ ರೀತಿಯಾದಂಥ ನೀರನ್ನ ಹಾಕೋತಾರ, ಜಸ್ಟ್ ಮಸಾಲೆಗೆ ಏನು ನೀರನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಜಾಸ್ತಿ ನೀರಾದರೆ ಅದು ಸಾರಾಗೋಗುತ್ತೆ. ಚಾಪ್ಸ್ಗೆ ಸ್ವಲ್ಪ ನೀರು ಕಮ್ಮಿನೇ ಇರಬೇಕು, ಓಕೆನಾ. ನೀವು ಟ್ರೈ ಮಾಡ್ತೀರಾ ಅಲ್ವಾ, ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ ಆದಷ್ಟು. ಸೊ ನಾನಿಲ್ಲಿ 5ರಿಂದ 6 ವಿಜಿಲ್ ಬರೆಸ್ದೆ, ಯಾಕಂದರೆ ಮಕ್ಕಳು ಸಹ ತಿನ್ನಬೇಕಲ್ಲ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬೇಯಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಹೇಗಿದೆ ನಮ್ಮನೆಯ ಮಟನ್ ಚಾಪ್ಸ್ ಬಿಸಿ ಬಿಸಿ ರೆಡಿಯಾಗಿದೆ. ಊಟಕ್ಕೂ ಸಹ ನಾವು ಕೂತಿದ್ದೀವಿ. ನೀವು ಸಹ ಮನೇಲಿ ಮಾಡಿ ತಿನ್ನಿ. ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ಹೊಸದೊಡಕು ಈ ಒಂದು ಮಟನ್ ಚಾಪ್ಸಲ್ಲಿ ಎಂಜಾಯ್ ಮಾಡಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್, ಎಂಜಾಯ್ ಮಾಡಿ.